ಆಸ್ತಿ ವಿಚಾರಕ್ಕೆ ತಮ್ಮನ ಮಗನನ್ನೇ ಕೊಲೆ ಮಾಡಿದ್ದವನಿಗೆ ಬೆಳಗಾವಿ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಜೀವಾವಧಿ ಶಿಕ್ಷೆ ವಿಧಿಸಿ ಮಹತ್ವದ ತೀರ್ಪನ್ನು ಪ್ರಕಟಿಸಿದೆ. ಜಿಲ್ಲೆಯ ಸವದತ್ತಿ ತಾಲೂಕಿನ ಹಾರುಗುಪ್ಪ ಗ್ರಾಮದಲ್ಲಿ 2021ರ ಜನವರಿಯಲ್ಲಿ ಈ ಒಂದು ಘಟನೆ ನಡೆದಿತ್ತು. ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಣ್ಣ ತಮ್ಮಂದಿರ ನಡುವೆ ಗಲಾಟೆ ಕೂಡ ಆಗಿತ್ತು. ಈ ಹಿನ್ನೆಲೆ ಆರೋಪಿ ಈರಪ್ಪ ಸಂಕನ್ನನವರ ಮನೆ ಎದುರು ಆಟವಾಡ್ತಾ ಇದ್ದಂಥ 6 ವರ್ಷದ ಬಾಲಕ ಸಿದ್ಧಾರ್ಥ್ ಮೇಲೆ ಕುಡುಗೋಲಿನಿಂದ ಹಲ್ಲೆ ಮಾಡಿ ತಮ್ಮನ ಮಗನನ್ನೇ ಕೊಂದಿದ್ದ. ಈ ಕುರಿತು ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆ ನಡೆಸಿದ ಮುರಗೋಡ್ ಠಾಣೆಯ ಪೊಲೀಸರು ಆರೋಪಿಯನ್ನ ಬಂಧಿಸಿ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಿದರು. ಈ ಪ್ರಕರಣದ ತನಿಖೆ ನಡೆಸಿದ ನ್ಯಾಯಾಲಯ ಸ್ಥಳದಲ್ಲಿದ್ದ ಮಕ್ಕಳ ಸಾಕ್ಷಿಯಂತೆ ಆರೋಪ ದೃಢವಾದ ಹಿನ್ನೆಲೆಯಲ್ಲಿ ಅಪರಾಧಿ ಈರಪ್ಪ ಸಂಕನನಿಗೆ ಜೀವಾವಧಿ ಶಿಕ್ಷೆ ಹಾಗೂ 75,000 ರೂಪಾಯಿ ದಂಡ ವಿಧಿಸಿ ಮಹತ್ವದ ಆದೇಶವನ್ನು ಹೊರಡಿಸಿದೆ. ಇದು ಸವದತ್ತಿ ತಾಲೂಕು ಮುರುಗೋಡು ಪೊಲೀಸ್ ಠಾಣೆ ಹದ್ದಿಯಲ್ಲಿ ಬರ್ತಕ್ಕಂಥ ಒಂದು ಹಾರುಗೊಪ್ಪ ಗ್ರಾಮದಲ್ಲಿ ನಡೆದಿರ್ತಕ್ಕಂಥ ಒಂದು ಭೀಕರ ಕೊಲೆ ಪ್ರಕರಣ. ಅದು ಒಂದು ಚಿಕ್ಕ ಮಗುವಿನ ಕೊಲೆ ಪ್ರಕರಣ. ಸಿದ್ಧಾರ್ಥ ಎನ್ನುವ ಒಬ್ಬ ಚಿಕ್ಕ ಮಗುವಿನ ಕೊಲೆ ಪ್ರಕರಣ ದಿನಾಂಕ 20/1/2021 ಬೆಳಗಿನ ಜಾವ 8:15 ಗಂಟೆಗೆ ಅವರು ಮನೆಯ ಅಂಗಳದಲ್ಲಿ ಆತನ ಜೊತೆ ಮೃತ ವ್ಯಕ್ತಿ ಪುಟ್ಟ ಬಾಲಕ ಈ ಸಿದ್ಧಾರ್ಥ ತನ್ನ ಒಂದು ಇನ್ನೂ 3 ಜನ ಮಕ್ಕಳೊಂದಿಗೆ ಆಟ ಆಡುತ್ತಿದ್ದಾಗ ಈ ಈರಪ್ಪ ಸಂಕನ್ನವರ್ ಎನ್ನುವ ಆರೋಪಿ ಅವನಿಗೆ ದೊಡ್ಡಪ್ಪನಾಗಬೇಕು, ಮಗುವಿಗೆ ದೊಡ್ಡಪ್ಪನಾಗಬೇಕು. ಈ ಒಂದು ಆಸ್ತಿಯ ಒಂದು ವಿಚಾರವಾಗಿ ಆತನ ಮಗುವಿನ ತಂದೆ ವೀರೇಶ್ ಸಂಕನ್ನವರ ವಿರುದ್ಧ ಒಂದು ಆಸ್ತಿಯ ವಿಚಾರವಾಗಿ ಆರೋಪಿ ಈರಪ್ಪ ಸಂಕನ್ನವರ್ ಮತ್ತು ಈ ವೀರೇಶ್ ಸಂಕನ್ನವರ ಜೊತೆ ಒಂದು ಮನಸ್ತಾಪ ಆಗಿತ್ತು. ಈ ಮನಸ್ತಾಪದ ವಿಷಯವಾಗಿ ಯಾವುದೇ ಒಂದು ಶತ್ರುತ್ವ ಇಲ್ಲದೇ ಇರತಕ್ಕಂಥ ಒಂದು ಪುಟ್ಟ ಬಾಲಕ ವೀರೇಶನ ಮಗನನ್ನು ದಿನಾಂಕ 20/1/2021 ಬೆಳಗಿನ ಜಾವ 8:15 ಗಂಟೆಗೆ ಒಂದು ಭೀಕರವಾದಂಥ ಕೊಲೆ ಮಾಡಿ ಆಯ್ದ ನಂತರ ಆತನ ಮೇಲೆ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಪೂರ್ಣ ಕೈಗೊಂಡು ದೋಷಾರೋಪಣಾ ಪತ್ರವನ್ನು ಮಾನ್ಯ ನ್ಯಾಯಾಲಯಕ್ಕೆ ಸಲ್ಲಿಸಲಾಯಿತು. ನಂತರ ಈ ಒಂದು ನಮ್ಮ ನ್ಯಾಯಾಲಯದಲ್ಲಿ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದಲ್ಲಿ ಸುದೀರ್ಘವಾದಂಥ ಒಂದು ಸಾಕ್ಷಿಯ ವಿಚಾರಣೆಯನ್ನು ಕೈಗೊಂಡು ದಿನಾಂಕ 13/2/2026 ಆರೋಪಿ ಈರಪ್ಪ ಸಂಕನ್ನವರ್ ಇವರಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿ ನ್ಯಾಯಾಲಯ ಆದೇಶ ಮಾಡಿತು. ಅದರೊಂದಿಗೆ ಈ ಜೀವಾವಧಿ ಶಿಕ್ಷೆ ಅಲ್ಲದೆ 75,000 ರೂಪಾಯಿ ದಂಡ ಮತ್ತು ಅದರಲ್ಲಿ 25,000 ರೂಪಾಯಿ ಒಂದು ಆರೋಪಿ ಫಿರ್ಯಾದಿದಾರ ಅಂದರೆ ವೀರೇಶ್ ಸಂಕನ್ನವರ ಆ ಮೃತ ಬಾಲಕನ ತಂದೆಗೆ ನೀಡಬೇಕೆಂದು ಮಾನ್ಯ ನ್ಯಾಯಾಲಯ ಆದೇಶ ಕೂಡ ಹೊರಡಿಸಿತು. ನಂತರ ಈ ಪ್ರಕರಣದಲ್ಲಿ ಪ್ರಮುಖ ಒಟ್ಟು 35 ಸಾಕ್ಷ್ಯಗಳನ್ನು ಕಲೆ ಹಾಕಲಾಗಿತ್ತು. ಅದರಲ್ಲಿ ನಾವು 21 ಸಾಕ್ಷಿಗಳನ್ನು ವಿಚಾರಣೆಯನ್ನು ಕೈಗೊಳ್ಳಲಾಯಿತು. 21 ಸಾಕ್ಷಿಗಳಲ್ಲಿ ಸುಮಾರು 3 ಜನ ಚಿಕ್ಕ ಬಾಲಕರು 9 ವರ್ಷ 8 ವರ್ಷ 7 ವರ್ಷದವರು ಚಿಕ್ಕ ಬಾಲಕರ ಒಂದು ಸಾಕ್ಷಿ ಅತಿ ಪ್ರಾಮುಖ್ಯತೆಯನ್ನು ಈ ಪ್ರಕರಣದಲ್ಲಿ ವಹಿಸಿತ್ತು. ಅದಲ್ಲದೆ ಇನ್ನೂ 5 ಜನ ಪ್ರತ್ಯಕ್ಷ ಸಾಕ್ಷಿದಾರರು ಕೂಡ ಇದ್ದರು. ಘಟನೆಯನ್ನು ನೋಡಿದಂಥ ಪ್ರತ್ಯಕ್ಷ ಸಾಕ್ಷಿದಾರರು ಕೂಡ ಇದ್ದರು. ಎಲ್ಲ ಸಾಕ್ಷ್ಯಗಳ ವಿಚಾರಣೆಯನ್ನು ಸಂಪೂರ್ಣವಾಗಿ ಕೈಗೊಂಡು ಮಾನ್ಯ ನ್ಯಾಯಾಲಯವು ವಿಚಾರಣೆಯನ್ನು ಮಾಡಿ ಕೊನೆಗೆ ಆರೋಪಿ ತಪ್ಪಿತಸ್ಥನೆಂದು ಕಂಡುಬಂದು ನಂತರ ಆರೋಪಿಗೆ ಜೀವಾವಧಿಯನ್ನು ಶಿಕ್ಷೆಯನ್ನು ವಿಧಿಸಲಾಯಿತು. ಈ ಪ್ರಕರಣದಲ್ಲಿ ನಾನು ಮಾನ್ಯ ನ್ಯಾಯಾಲಯಕ್ಕೆ ಒಂದು ಹೀರಿಂಗ್ ಆನ್ ಸೆಂಟೆನ್ಸಲ್ಲಿ ಕೇಳ್ಕೊಂಡಿದ್ದೆ. ಏನಂತಂದರೆ ಇದೊಂದು ಪುಟ್ಟ ಬಾಲಕನ ಒಂದು ಅತಿ ಕ್ರೌರ್ಯತೆಯಿಂದ ಆರೋಪಿ ಕ್ರೌರ್ಯವನ್ನು ಮೆರೆದಿದ್ದ ಒಂದು ಪುಟ್ಟ ಬಾಲಕ. ಯಾವುದೇ ಆತನ ಮೇಲೆ ವೈರತ್ವವಾಗಲಿ ಸಿಟ್ಟಾಗಲಿ ಇರದೇ ಇರತಕ್ಕಂಥ ಒಂದು ಪುಟ್ಟ ಬಾಲಕ. ಅಂದರೆ ಇಂಥ ಒಂದು ಪ್ರಕರಣಗಳು ಈ ಇತ್ತೀಚಲ ವಿರಳ ಪ್ರಕರಣಗಳು. ಅಣ್ಣ ತಮ್ಮಂದಿರಲ್ಲಿ ದ್ವೇಷ ಇರುತ್ತಾ, ಹೊಡೆದಾಡ್ತಿರ್ತಾರೆ, ಅದು ಬೇರೆ ವಿಷಯ. ಆದರೆ ಇದು ಯಾವುದೇ ಒಂದು ದ್ವೇಷವನ್ನು
ಯಾವುದೇ ಒಂದು ವೈರತ್ವವನ್ನು ಆ ಮಗು ಈ ಆರೋಪಿ ಈರಪ್ಪ ಸಂಕಣ್ಣವ್ರ ಮೇಲೆ ಯಾವುದೇ ಒಂದು ವೈರತ್ವ ಕೂಡ ಇದು ಇರಲಿಲ್ಲ. ಒಂದು ತಂದೆಯ ಮೇಲೆ ಇರತಕ್ಕಂಥ ಒಂದು ಸಿಟ್ಟನ್ನು ಈ ಒಂದು ಪುಟ್ಟ ಬಾಲಕ ಈ ಜಗತ್ತಿಗೆ ಬದುಕಿ ಬಾಳಬೇಕಾದಂಥ ಒಂದು ಪುಟ್ಟ ಬಾಲಕನ ಮೇಲೆ ಅತಿ ಕ್ರೌರ್ಯತನದಿಂದ ಮೆರೆದು ಆತನನ್ನು ಕೊಲೆ ಮಾಡಿ ಭೀಕರವಾಗಿ ಕೊಲೆ ಮಾಡಿ ಈ ಪ್ರಕರಣದಲ್ಲಿ ನಾನು ಮಾನ್ಯ ನ್ಯಾಯಾಲಯಕ್ಕೂ ಕೂಡ ನಿವೇದನೆ ಮಾಡಿಕೊಂಡಿದ್ದೆ. ಹೀರಿಂಗ್ ಆ್ಯಂಡ್ ಸೆಂಟೆನ್ಸ್ನಲ್ಲಿ ಹೇಳಿದ್ದೆ, ಇದೊಂದು ಭೀಕರವಾದಂಥ ಕ್ರೌರ್ಯದಿಂದ ಕೂಡಿದಂಥ ಒಂದು ಕೊಲೆ ಪುಟ್ಟ ಬಾಲಕನ ಮೇಲೆ ಆಗಿದೆ, ಹೀನಾಯವಾಗಿ ಆಗಿದೆ. ಆದ್ದರಿಂದ ಆತನಿಗೆ ಗಲ್ಲು ಶಿಕ್ಷೆ ವಿಧಿಸಬೇಕು ಅಂತೇಳಿ ಪ್ರಾರ್ಥನೆಯನ್ನು ಕೂಡ ಮಾಡಿದ್ದೆ. ಆದರೆ ಮಾನ್ಯ ನ್ಯಾಯಾಲಯವು ಕೂಡ ಅದನ್ನು ಪರಿಗಣಿಸದೆ ಒಂದು ಜೀವಾವಧಿ ಶಿಕ್ಷೆಯನ್ನು ನೀಡಿ ಒಂದು ತೀರ್ಪನ್ನು ಕೊಟ್ಟಿದ್ದಾರೆ. ನ್ಯಾಯಾಧೀಶರು ಮಂಜುನಾಥ್ ನಾಯಕ್ ಅಂತೇಳಿ, ಶ್ರೀ ಮಂಜುನಾಥ್ ನಾಯಕ್ ಅಂತೇಳಿ ನಮ್ಮ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ ನ್ಯಾಯಾಧೀಶರು ಇದ್ದಾರೆ. ನನ್ನ ಹೆಸರು ನಾರಾಯಣ್ ಆರಿ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.